Now we start with chapter number 4, determinants. ಈ ಡಿಟರ್ಮಿನೆಂಟ್ಸ್ ಇಂದ ಲೈಕ್ ನಮ್ಮ ಮಿಡ್ ಟರ್ಮ್ 2023ಗೆ ವೇಟೇಜ್ ಏನಂದ್ರೆ MCQs ಬರುತ್ತೆ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಬರುತ್ತೆ. ಸೊ MCQ ಕ್ವೆಶನ್ಸ್ ಎಷ್ಟು ಬರುತ್ತೆ ಅಂದ್ರೆ 2 MCQ ಕ್ವೆಶನ್ಸ್ ಬರುತ್ತೆ, ಸಿಮಿಲರ್ಲಿ 2 ಫಿಲ್ಲಿಂಗ್ ದ ಬ್ಲಾಂಕ್ಸ್ ಕ್ವೆಶನ್ಸ್ ಕೂಡ ಈ ಡಿಟರ್ಮಿನೆಂಟ್ಸ್ ಇಂದ ಬರುತ್ತೆ. ಆಕ್ಚುಲಿ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಓನ್ಲಿ 5 ಇರುತ್ತಲ್ಲ ಟೋಟಲ್ ಪೇಪರ್ ಅಲ್ಲಿ, ಬಟ್ ಆ 5 ಅಲ್ಲಿ 2 ಕ್ವೆಶನ್ಸ್ ಡಿಟರ್ಮಿನೆಂಟ್ಸ್ ಇಂದಾನೆ ಬರುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಡಿಟರ್ಮಿನೆಂಟ್ ಚಾಪ್ಟರ್. 2 MCQs, 2 ಫಿಲ್ಲಿಂಗ್ ದ ಬ್ಲಾಂಕ್ಸ್. ಸೊ ಟೋಟಲ್ 21 ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ 4 ಕ್ವೆಶನ್ಸ್ ಡಿಟರ್ಮಿನೆಂಟ್ ಚಾಪ್ಟರ್ ಇಂದಾನೆ ಬರುತ್ತೆ. ಓಕೆ, ಸೊ ಆ ಕ್ವೆಶನ್ಸ್ ಯಾವ ತರ ಇರುತ್ತೆ ಅನ್ನೋದು ಒಂದ್ಸಲ ಡಿಸ್ಕಸ್ ಮಾಡೋಣ. So I hope you have already completed the first 3 videos, which is relations, functions, ITF and matrices. ಇದು 4th chapter. Okay, so in case ಅವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಆದ್ಮೇಲೆ ಅದು ಕೂಡ ಕಂಪ್ಲೀಟ್ ಮಾಡ್ರಿ. ಇನ್ನು ಮುಂದೆ ನೆಕ್ಸ್ಟ್ ರಿಮೈನಿಂಗ್ ಚಾಪ್ಟರ್ಸ್ ಏನಂದ್ರೆ ಲೈಕ್ ಡಿಫ್ರೆನ್ಸಿಯೇಷನ್, AOD, LPP ಕೂಡ ಅಪ್ಲೋಡ್ ಮಾಡ್ತೀನಿ, ಅವು ಕೂಡ ವಾಚ್ ಮಾಡ್ರಿ. ನಿಮಗೆ ಕಂಪ್ಲೀಟ್ ಮಿಡ್ ಟರ್ಮ್ಗೆ ಫುಲ್ ರಿವಿಷನ್ ಕಂಪ್ಲೀಟ್ ಆಗುತ್ತೆ. Now question number 1 from the determinants: if A is a square matrix of order n, then det of adjoint A. Okay, so actually det of adjoint A ಫಾರ್ಮುಲಾ ಏನಂದ್ರೆ, det of adjoint ಅಂದ್ರೆ det A ಪವರ್ n minus 1 ಫಾರ್ಮುಲಾ. ಅದರಲ್ಲಿ n ಏನಂದ್ರೆ, n ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಓಕೆ, ಸೊ ಇನ್ ಕೇಸ್ ಅವ್ರು ಆರ್ಡರ್ 3 ಅಂತ ಕೊಟ್ಟಿದ್ರೆ det A ಪವರ್ 3 minus 1 det A ಸ್ಕ್ವೇರ್. ಇನ್ ಕೇಸ್ ಆರ್ಡರ್ 4 ಅಂತ ಕೊಟ್ಟಿದ್ರೆ det A ಪವರ್ 4 minus 1 det A ಕ್ಯೂಬ್ ಈ ತರ ಆಗುತ್ತೆ. ಸೊ det of adjoint A ಫಾರ್ಮುಲಾ det A ಪವರ್ n minus 1. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2: if capital A is equal to 1 2 4 2, then det A inverse. Okay, so actually det A inverse formula ಏನಂದ್ರೆ, det A inverse is equal to 1 by det A formula. ಅಂದ್ರೆ determinant of A inverse is nothing but 1 by determinant of A. ಸೊ ನಾವು 1 by determinant of A ಫೈಂಡ್ ಔಟ್ ಮಾಡಿದ್ರೆ ಅದೇ 1 by determinant of A ಫೈಂಡ್ ಔಟ್ ಮಾಡಿದ್ರೆ ಅದೇ det A inverse ಆಗುತ್ತೆ. ಸೊ determinant A ಫೈಂಡ್ ಔಟ್ ಮಾಡಬೇಕು ಈ ತರ, ಲೈಕ್ 1 into 2 2 minus 4 2 is 8. So 1 by 2 minus 8 ಅಂದ್ರೆ minus 6. So minus 1 by 6 is the det of A inverse. Next we move to question number 3. That is, if capital A is equal to 1 to 4 to 2, then det of 2A. Okay, so det of 2A actually ಇದು ಯಾವ ಫಾರ್ಮುಲಾ ಇಲ್ಲಿ ಇದೆ ಅಂದ್ರೆ, ಮ್ಯಾಕ್ಸಿಮಮ್ ಡಿಟರ್ಮಿನೆಂಟ್ಸ್ ಎಲ್ಲದೂ ಕೂಡ ಫಾರ್ಮುಲಾ ಬೇಸ್ಡ್ ಇರುತ್ತೆ, ಶಾರ್ಟ್ಕಟ್ ಫಾರ್ಮುಲಾಸ್. ಸೊ det of 2A ಇದು ಆಕ್ಚುಲಿ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅಂದ್ರೆ, ಫಸ್ಟ್ 2A ನ ಫೈಂಡ್ ಔಟ್ ಮಾಡ್ತಾರೆ. 2A ಅಂದ್ರೆ ಲೈಕ್ 2 ನ A ಗೆ ಮಲ್ಟಿಪ್ಲೈ ಮಾಡಿದ್ರೆ 2 1s are 2, 2 2s are 4, 2 4s are 8, 2 2s are 4. ಇದು 2A. ಇದಕ್ಕೆ det ಫೈಂಡ್ ಔಟ್ ಮಾಡಿದ್ರೆ 2 4s are 8 minus 4 8s are 32. 8 minus 32 ಅಂದ್ರೆ minus 24 ಆನ್ಸರ್. ಈ ತರ ಕೂಡ ಫೈಂಡ್ ಔಟ್ ಮಾಡಬಹುದು. ಇಲ್ಲ ಅಂದ್ರೆ ಇದಕ್ಕೆ ಇನ್ನೊಂದು ಶಾರ್ಟ್ ಕಟ್ ಇದೆ, det of KA ಅಂತ ಕೊಟ್ಟಿದ್ರೆ, ಅಂದ್ರೆ K ಅಂದ್ರೆ ಏನಂದ್ರೆ, K ಅಂದ್ರೆ ಕಾನ್ಸ್ಟೆಂಟ್. ಈ ತರ 2 3 4 ಏನೇ ಕಾನ್ಸ್ಟೆಂಟ್ ಇದ್ರೂ ಕೂಡ ಅದು K ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಫಾರ್ಮುಲಾ ಏನಂದ್ರೆ K ಪವರ್ n ಇಂಟು det A. K ಪವರ್ n ಅಂದ್ರೆ K ಅಂದ್ರೆ ಕಾನ್ಸ್ಟೆಂಟ್ ತಾನೆ, ಪವರ್ n ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಇದು ಆರ್ಡರ್ 2. ಸೊ ಇದನ್ನ ಈ ಫಾರ್ಮುಲಾಗೆ ಕನ್ವರ್ಟ್ ಮಾಡಿದ್ರೆ ಇದು 2 ಪವರ್ n. 2 ಪವರ್ n ಅಂದ್ರೆ 2 ಸ್ಕ್ವೇರ್. ಈಗ det of A ಅಂದ್ರೆ 1 into 2 2 minus 4 2 is 8. ಸೊ 2 ಸ್ಕ್ವೇರ್ 4, 2 minus 8 ಅಂದ್ರೆ minus 6, ಸೊ minus 24 ಆಗುತ್ತೆ. ಸೊ ಈ ತರ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು, ಈ ತರ ಫಾರ್ಮುಲಾ. ಇಲ್ಲ ಅಂದ್ರೆ 2A ಫೈಂಡ್ ಔಟ್ ಮಾಡಿ ಆಮೇಲೆ ಆದ್ರೂ det ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್: ಇಫ್ ಈ ತರ 2 ಡಿಟರ್ಮಿನೆಂಟ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಈ 2 ಡಿಟರ್ಮಿನೆಂಟ್ಸ್ ಈಕ್ವಲ್ ಅಂದ್ರೆ ವ್ಯಾಲ್ಯೂ ಆಫ್ x ಏನಂತ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಇದು ಡಿಟರ್ಮಿನೆಂಟ್ A ಫೈಂಡ್ ಔಟ್ ಮಾಡ್ಬೇಕಂದ್ರೆ 2 into 5 10 minus 3 into 4 12, which is equal to, ಈಗ ಈ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇದು 5x minus 3 2s are 6x. 10 minus 12 ಅಂದ್ರೆ minus 2, 5x minus 6x ಅಂದ್ರೆ minus. The minus minus cancel, the value of x is 2. Okay, so ಈ ತರ ನಾವು ಫೈಂಡ್ ಔಟ್ ಮಾಡ್ತೀವಿ. Next question: for a square matrix A in matrix equation Ax equal to B, if det A equal to 0 and adjoint A into B not equal to 0, then there exists dash number of solutions ಅಂತ. ಓಕೆ, ಸೊ ಆಕ್ಚುಲಿ ಇದು ಥಿಯರಿ ಬೇಸ್ಡ್ ಕ್ವೆಶನ್. ನಿಮಗೆ ಟೆಕ್ಸ್ಟ್ ಬುಕ್ ಪಾಯಿಂಟ್ಸ್ ಓದಿದ್ರೆ ನಿಮ್ಗೆ ಅದರಲ್ಲಿ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಥಿಯರಿ ಪಾರ್ಟ್ ಅಲ್ಲಿ. ಸೊ ಆಕ್ಚುಲಿ ಈ ತರ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಿದಾಗ det A ಅನ್ನೋದು ನಾಟ್ ಈಕ್ವಲ್ ಟು 0 ಆಗಿದ್ರೆ ಅದನ್ನ ನಾವು A is ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರ A ಇನ್ವರ್ಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ, ರೈಟ್? det A ನಾಟ್ ಈಕ್ವಲ್ ಟು 0 ಆಗಿದ್ರೆ ಅವಾಗ A ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ ಕೇಸ್ A ಇನ್ವರ್ಸ್ ಎಕ್ಸಿಸ್ಟ್ ಆಗಿದ್ರೆ ಏನು ಬರುತ್ತೆ, ಲೈಕ್ x equal to 1, y equal to 2, z equal to 3,
ಈ ತರ ವ್ಯಾಲ್ಯೂಸ್ ಬರುತ್ತಲ್ಲ, ಸೊ ಅದಕ್ಕೆ ನಾವು ವೆನ್ ಡೆಟ್ ಎ ನಾಟ್ ಈಕ್ವಲ್ ಟು 0 ವಿಲ್ ಟೆಲ್ ದಟ್ ಇಟ್ ವಿಲ್ ಹ್ಯಾವ್ ಯೂನಿಕ್ ಸೊಲ್ಯೂಷನ್. ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಮತ್ತೆ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಕೂಡ ಕರಿತೀವಿ. ಅಂದ್ರೆ ಈ ತರ ಡೆಟರ್ಮಿನೆಂಟ್ ಆಫ್ ಈಕ್ವೇಶನ್ಸ್ ಕೊಡ್ತಾರಲ್ಲ, ನಾವು ಡೆಟರ್ಮಿನೆಂಟ್ಸ್ 5 ಮಾರ್ಕ್ಸ್ ಕ್ವೆಶನ್ಸ್ ಮಾಡ್ತೀವಲ್ಲ, 3 ಈಕ್ವೇಶನ್ಸ್ ಕೊಡ್ತಾರೆ, ಅದನ್ನ XYZ ಅಂತ ಈ ತರ ಕನ್ಸಿಡರ್ ಮಾಡ್ತೀವಲ್ಲ, ಅದರಲ್ಲಿ ಡೆಟ್ ಎ ನಾಟ್ ಈಕ್ವಲ್ 0 ಅಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆಮೇಲೆ X ವ್ಯಾಲ್ಯೂಸ್ ಬರುತ್ತೆ, XYZ ವ್ಯಾಲ್ಯೂಸ್, ಅದನ್ನ ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಯಾಕಂದ್ರೆ X ಒಂದು ವ್ಯಾಲ್ಯೂ ಬರುತ್ತೆ, Y ಇನ್ನೊಂದು ವ್ಯಾಲ್ಯೂ ಬರುತ್ತೆ, Z ಇನ್ನೊಂದು, ಲೈಕ್ ಎಕ್ಸ್ಟ್ರಾ ವ್ಯಾಲ್ಯೂಸ್ ಏನು ಬರಲ್ಲ. ಸೊ ಒಂದೊಂದು ವ್ಯಾಲ್ಯೂ ಬರುತ್ತೆ, ಅದಕ್ಕೆ ಯೂನಿಕ್ ಸೊಲ್ಯೂಷನ್. ಮತ್ತೆ ಆ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಸೊ ಬಟ್ ಈ ಕ್ವೆಶ್ಚನ್ ಅಲ್ಲಿ ಏನಂದ್ರೆ ಡೆಟ್ ಎ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಓಕೆ, ಸೊ ಡೆಟ್ ಎ ಈಕ್ವಲ್ ಟು 0 ಅಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಎ ಇನ್ವರ್ಸ್ ಅನ್ನೋದು ಎಕ್ಸಿಸ್ಟ್ ಆಗಲ್ಲ. ಇನ್ನೊಂದು ಕಂಡೀಷನ್ ಏನಂದ್ರೆ ಡೆಟ್ ಎ ಈಕ್ವಲ್ ಟು 0 ಅಂಡ್ ಅಡ್ಜಾಯಿಂಟ್ ಎ ಇಂಟು ಬಿ ನಾಟ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಏನಾಗುತ್ತೆ, ದೆನ್ ದೇರ್ ಎಕ್ಸಿಸ್ಟ್ ನೋ ಸೊಲ್ಯೂಷನ್ ಅಂತ. ಓಕೆ, ಅಂಡ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಂತ ಕೇಳಿದ್ರೆ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಕನ್ಸಿಸ್ಟೆಂಟ್ ಅಂತ ಯಾವಾಗ ಕರಿಬೇಕು, ಡೆಟ್ ಎ ನಾಟ್ ಈಕ್ವಲ್ ಟು 0 ಆಗಿದ್ರೆ. ಇನ್ ಕೇಸ್ ಡೆಟ್ ಎ ಈಕ್ವಲ್ ಟು 0 ಆಗಿ ಅಡ್ಜಾಯಿಂಟ್ ಎ ಇಂಟು ಬಿ ನಾಟ್ ಈಕ್ವಲ್ ಟು 0 ಆಗಿದ್ರೆ ದೆನ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್, ದೆನ್ ದೇರ್ ಎಕ್ಸಿಸ್ಟ್ ನೋ ಸೊಲ್ಯೂಷನ್. XYZ ಗೆ ವ್ಯಾಲ್ಯೂಸ್ ಏನು ಬರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. If A is an invertible matrix of order 2 cross 2, then det of A inverse. ಇದು ಡೈರೆಕ್ಟ್ ಫಾರ್ಮುಲಾ. Det of A inverse is equal to 1 by det A. ಅದೇ ವರ್ಡ್ಸ್ ಅಲ್ಲಿ ಬರೆದಿದ್ರೆ ಈ ತರ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. If the matrix 3x24 is singular, then ಸಿಂಗುಲರ್ ಅಂದ್ರೆ ಫಾರ್ ಎಕ್ಸಾಂಪಲ್ A ಮ್ಯಾಟ್ರಿಕ್ಸ್ ಕೊಟ್ಟಿದ್ರಲ್ಲ 3x24 ಅಂತ, ಸಿಂಗುಲರ್ ಅಂದ್ರೆ ಮೀನಿಂಗ್ ಡೆಟ್ ಎ ಈಕ್ವಲ್ ಟು 0, ಡೆಟರ್ಮಿನೆಂಟ್ಸ್ ಈಕ್ವಲ್ ಟು 0 ಅಂತ. ಸೊ ಇದಕ್ಕೆ ನಾವು ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಡೆಟ್ ಎ, ಸೊ 3 4 12 ಮೈನಸ್ 2x, ಅದನ್ನ ಈಕ್ವಲ್ ಟು 0 ಮಾಡಿದ್ರೆ 2x ಇಸ್ ಈಕ್ವಲ್ ಟು 12 ಆಗುತ್ತೆ. x ಇಸ್ ಈಕ್ವಲ್ ಟು 12 by 2 ಅಂದ್ರೆ x ವ್ಯಾಲ್ಯೂ ಏನಾಗುತ್ತೆ, 6 ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಇಫ್ A is a matrix of order 3 such that A into adjoint A is equal to 10i, then det of adjoint A ಫಾರ್ಮುಲಾ. ಓಕೆ, ಸೊ ಇದು ಕೂಡ ಫಾರ್ಮುಲಾ ಬೇಸ್ಡ್. ಸೊ ಇದಕ್ಕೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಇದೆ, ಅದೇನಂದ್ರೆ A ಇಂಟು adjoint A is equal to adjoint A ಇಂಟು A is equal to det A ಇಂಟು I. ಅಂದ್ರೆ A ಇಂಟು adjoint ಆಫ್ ಎ ಮ್ಯಾಟ್ರಿಕ್ಸ್ ಇಲ್ಲ adjoint ಆಫ್ ಎ ಮ್ಯಾಟ್ರಿಕ್ಸ್ ಇಂಟು A ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದ್ರೆ det A ಇಂಟು I. det A ಅಂದ್ರೆ ಏನು, ಕಾನ್ಸ್ಟೆಂಟ್ ಇಂಟು ಐಡೆಂಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಸೊ ಇದ್ರ ಪ್ರಕಾರ ಅವ್ರು ಏನು ಕೊಟ್ಟಿದ್ರು ಅಂದ್ರೆ A ಇಂಟು adjoint A ಇಸ್ ಈಕ್ವಲ್ ಟು 10i ಅಂತ ಕೊಟ್ಟಿದ್ದಾರೆ. ಓಕೆ, 10i. ಸೊ ಇವಾಗ ಇದನ್ನ ನಾವು ಕಂಪೇರ್ ಮಾಡಿದ್ರೆ, ಇದು ಮತ್ತೆ ಇದನ್ನ ಕಂಪೇರ್ ಮಾಡಿದ್ರೆ ನಮಗೆ det A ವ್ಯಾಲ್ಯೂ ಏನಂತ ಗೊತ್ತಾಯ್ತು, det A ವ್ಯಾಲ್ಯೂ 10 ಅಂತ ಗೊತ್ತಾಗಿದೆ. ಬಟ್ ಅವ್ರು ಕೇಳ್ತಿದ್ದೇನೋ det ಆಫ್ adjoint A. det ಆಫ್ adjoint ಅಂದ್ರೆ ಏನು ಬರುತ್ತೆ ಫಾರ್ಮುಲಾ, det ಆಫ್ adjoint A ಇಸ್ ಈಕ್ವಲ್ ಟು det A ಪವರ್ n ಮೈನಸ್ 1. ಸೊ det A ಎಷ್ಟು ಬಂದಿದೆ 10, n ವ್ಯಾಲ್ಯೂ ಎಷ್ಟು ಆರ್ಡರ್ 3 ಅಂತ ಕೊಟ್ಟಿದ್ದಾರೆ. ಆರ್ಡರ್ 3 ಅಂದ್ರೆ 3 ಮೈನಸ್ 1 2. ಸೊ 10 ಸ್ಕ್ವೇರ್ ಅಂದ್ರೆ ಅದ್ರ ವ್ಯಾಲ್ಯೂ 100 ಬರುತ್ತೆ. ಓಕೆ, ಈ ತರ. ಸೊ ನಿಮಗೆ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು, ಇಲ್ಲಾಂದ್ರೆ ನನ್ನ ವಾಟ್ಸಪ್ ನಂಬರ್ಗಾದರೂ ನೀವು ಮೆಸೇಜ್ ಮಾಡಿ ಡೌಟ್ಸ್ ಕೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಚಾಪ್ಟರ್ ಕಾನ್ಸೆಪ್ಟ್ ಆ ಪ್ರಾಬ್ಲಮ್ಸ್ ಮಾಡಿ ಅಂದರೂ ನೀವು ಹೇಳಿದ್ರು ಕೂಡ ನಾನು ಆ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಸಿಂಗುಲರ್, ದೆನ್ det A ಈಕ್ವಲ್ ಟು ವಾಟ್, 0. ಸಿಂಗುಲರ್ ಅಂದ್ರೇನೆ ಡೆಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0 ಅಂತ ಮೀನಿಂಗ್. ನೆಕ್ಸ್ಟ್ 2 ಡೆಟರ್ಮಿನೆಂಟ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ, ದೆನ್ ವ್ಯಾಲ್ಯೂ ಆಫ್ x ಏನಂತ ಫೈಂಡ್ ಔಟ್ ಮಾಡಬೇಕು. 2 ಡೆಟರ್ಮಿನೆಂಟ್ಸ್ ಈಕ್ವಲ್ ಅಂದ್ರೆ ಫಸ್ಟ್ det ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಈಕ್ವೇಟ್ ಮಾಡಬೇಕು. 2 into 1 2 minus 4 5 20 is equal to 2x into x 2x square minus 4 6 24. ಇದು 2 minus 20 ಅಂದ್ರೆ minus 18 plus minus 24 ಎಕಡೆ ಬಂದ್ರೆ plus 24. 24 minus 18 is equal to 2x square. 24 minus 18 ಅಂದ್ರೆ 6. 2x square is equal to 6, x square is equal to 3. ಅಂದ್ರೆ x equal to ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ 3 ಆಗುತ್ತೆ. ಅಂದ್ರೆ ಆಪ್ಷನ್ ಎ. ಓಕೆ, ಸೊ x ಸ್ಕ್ವೇರ್ ಈಕ್ವಲ್ ಟು 3 ಅಂದ್ರೆ x ಈಕ್ವಲ್ ಟು ರೂಟ್ 3 ಆಗಲ್ಲ, ಪ್ಲಸ್ ಆರ್ ಮೈನಸ್ ರೂಟ್ 3 ಆಗುತ್ತೆ. ಸ್ಕ್ವೇರ್ ಯಾವಾಗ ಆ ಕಡೆ ಹೋಗಿದ್ರು ಪ್ಲಸ್ ಆರ್ ಮೈನಸ್ ರೂಟ್ ಆಗುತ್ತೆ. ಓಕೆ,
ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11. ಇಫ್ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು 2 3 1 4 ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ವಿ ನೀಡ್ ಟು ಫೈಂಡ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ, ಸೊ ಎ ಅಂದರೆ ಗಿವೆನ್ ಮ್ಯಾಟ್ರಿಕ್ಸ್ ಏನು 2 3 1 4. ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಯಾವುದಕ್ಕೆ, ಎಗೆ. ಸೊ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಗೆ ಬರೀಬೇಕಂದ್ರೆ ಫಸ್ಟ್ ಈ ಡಯಾಗ್ನಲ್ ಎಲಿಮೆಂಟ್ಸ್ನ ಇನ್ನು ಲೈಕ್ ರೆಸಿಪ್ರೋಕಲ್ ಮಾಡಬೇಕು. ಅಂದರೆ ಇದು 4 ಆಗುತ್ತೆ, ಇದು 2 ಆಗುತ್ತೆ, ಈ ಎರಡು ಇಂಟರ್ಚೇಂಜ್ ಆಗಬೇಕು. ಮತ್ತು ಈ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗೆ ನಾವು ಸೈನ್ ಚೇಂಜ್ ಮಾಡಬೇಕು. ಅಂದರೆ -3 -1. ಇವಾಗ ಇದು ಮಲ್ಟಿಪ್ಲೈ ಮಾಡೋದು ಎಷ್ಟು ಬರುತ್ತೋ ದಟ್ ಈಸ್ ಎ ಇಂಟು ಅಡ್ಜಾಯಿಂಟ್. ಸೊ ಏನಾಗುತ್ತೆ ಅಂದರೆ 2 4 8 ಪ್ಲಸ್ 3 ಇಂಟು -1 -3. ಇನ್ನೊಂದು 2 ಇಂಟು -3 -6, 3 ಇಂಟು 2 6 ಇಸ್ ಈಕ್ವಲ್ ಟು, ಈಗ 1 ಇಂಟು 4 ಅಂದರೆ 4 -4 ಇಂಟು 4 ಇಂಟು 1 -4. 1 ಇಂಟು -3 -3, 4 ಇಂಟು 2 8. ಸೊ ಇದು ಆನ್ಸರ್ ಏನಂದರೆ 8 -3 5 0 0, ಇದು 5. ಓಕೆ, ಸೊ ದಿಸ್ ಇಸ್ ವಾಟ್ 5005 ಆಪ್ಷನ್ ಎ. ಸೊ ಈ ಥರ ಎ ಇಂಟು ಅಡ್ಜಾಯಿಂಟ್ ಏನೋ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇನ್ನೊಂದು ನಮಗೆ ಫಾರ್ಮುಲಾ ಇದೆಯಲ್ಲ, ಎ ಇಂಟು ಅಡ್ಜಾಯಿಂಟ್ ಅಂದ್ರೆ ಏನು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಕ್ವೆಶ್ಚನ್ ನಂಬರ್ 8 ಈ ಕಡೆ ಎ ಇಂಟು ಅಡ್ಜಾಯಿಂಟ್ ಫಾರ್ಮುಲಾ ಏನು, ಡೆಟ್ ಎ ಇಂಟು ಐ. ಎ ಇಂಟು ಅಡ್ಜಾಯಿಂಟೇ ಆಗಲಿ ಅಡ್ಜಾಯಿಂಟೇ ಇಂಟು ಎ ಆಗಲಿ ಡೆಟ್ ಎ ಇಂಟು ಐ. ಸೊ ಅದೇ ಥರ ಇದನ್ನು ನಾವು ಕನ್ವರ್ಟ್ ಮಾಡ್ಕೊಂಡಿದ್ರೆ ಎ ಇಂಟು ಅಡ್ಜಾಯಿಂಟ್ ಇಸ್ ಈಕ್ವಲ್ ಟು ಡೆಟ್ ಎ ಇಂಟು ಐ. ಐ ಅಂದರೆ ಐಡೆಂಟಿ ಮ್ಯಾಟ್ರಿಕ್ಸ್. ಇದಕ್ಕೆ ಡಿಟರ್ಮಿನೆಂಟ್ ಆಫ್ ಎ ಏನು ಬರುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಅಂದರೆ 4 2 8, 8 -3 ಅಂದರೆ ಇದು 5 ಆಗುತ್ತೆ. ಇಂಟು ಐಡೆಂಟಿ ಮ್ಯಾಟ್ರಿಕ್ಸ್ ಏನು 1 0 0 1 ತಾನೆ. ಸೊ ಈಗ ನಾವು ಮಲ್ಟಿಪ್ಲೈ ಮಾಡಿದ್ರೆ 5 0 0 5, ದಟ್ ಇಸ್ ವಾಟ್ ಆಪ್ಷನ್ ಎ. ಈ ಥರ ಫಾರ್ಮುಲಾ ಕೂಡ ಫೈಂಡ್ ಔಟ್ ಮಾಡಿದ್ರೆ ಸಿಂಪಲ್ ಆಗುತ್ತೆ. ಇಲ್ಲಾಂದರೆ ಈ ಥರ ಮ್ಯಾಟ್ರಿಕ್ಸ್ನ ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ಕ್ವೆಶ್ಚನ್ ನಂಬರ್ 12. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3, ಡೆಟ್ ಎ ವ್ಯಾಲ್ಯೂ ಗಿವೆನ್ 4, ದೆನ್ ಡೆಟ್ ಆಫ್ ಅಡ್ಜಾಯಿಂಟ್. ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ತಾನೆ, ಅದಕ್ಕೆ ನಮಗೆ ರಿಪೀಟೆಡ್ ಕ್ವೆಶನ್ಸ್ ಅನ್ನೋದು ಬರ್ತಾ ಇರುತ್ತೆ ಅದಕ್ಕೆ ಆ ಫಾರ್ಮುಲಾಯಿಂದ. ಸೊ ಡೆಟ್ ಆಫ್ ಅಡ್ಜಾಯಿಂಟ್ ಅಂದರೆ ಫಾರ್ಮುಲಾ ಡೆಟ್ ಎ ಪವರ್ n -1. ಸೊ ಡೆಟ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 4 ಪವರ್ n -1. n ಅಂದರೆ 3 3 -1 ಅಂದರೆ 4 ಸ್ಕ್ವೇರ್. 4 ಸ್ಕ್ವೇರ್ ಅಂದರೆ ಇದ್ರ ವ್ಯಾಲ್ಯೂ 16 ಆಗುತ್ತೆ. ನೆಕ್ಸ್ಟ್ ದಿ ಮೈನರ್ ಆಫ್ ದಿ ಎಲಿಮೆಂಟ್ 6 ಇನ್ ದಿ 1 2 3 4 5 6 7 8 9. ಮೈನರ್ ಆಫ್ ದಿ ಎಲಿಮೆಂಟ್ 6. ಸಿ ಮೈನರ್ ಫೈಂಡ್ ಔಟ್ ಮಾಡೋದಂತೂ ತುಂಬ ಈಸಿ ಗೈಸ್. ಹೇಗೆಂದರೆ ಈಗ ಮೈನರ್ ಆಫ್ ದಿ ಎಲಿಮೆಂಟ್ 6 ಅಂದರೆ ಈ 6ನೇ ಎಲಿಮೆಂಟು ಯಾವ ಪ್ಲೇಸಲ್ಲಿದೆ ಫಸ್ಟ್ ರಿಕಾಗ್ನೈಸ್ ಮಾಡಬೇಕು. ಅಂದರೆ 6ನೇ ಎಲಿಮೆಂಟ್ A23 ಅಲ್ಲಿದೆ, ಅಂದರೆ ಸೆಕೆಂಡ್ ರೋ 3rd ಕಾಲಮಲ್ಲಿದೆ. ಸೊ ಅವಾಗ ನಾವೇನು ಮಾಡಬೇಕಂದ್ರೆ ಸೆಕೆಂಡ್ ರೋನು ಮತ್ತು 3rd ರೋನು ಕ್ಲೋಸ್ ಮಾಡ್ಕೊಂಡಿದ್ರೆ ರಿಮೈನಿಂಗ್ 4 ಎಲಿಮೆಂಟ್ಸ್ ಇರುತ್ತಲ್ಲ ಆ ಡೆಟ್ನ ನಾವು ಫೈಂಡ್ ಔಟ್ ಮಾಡಬೇಕು. 1 2 7 8 ಇದರ ಡೆಟ್ ಏನಾಗುತ್ತೆ ಅಂದರೆ ಲೈಕ್ 1 ಇಂಟು 8 8 -2 ಇಂಟು 7 14. 8 -14 ಅಂದರೆ ಆನ್ಸರ್ -6 ಆಗುತ್ತೆ. ಓಕೆ, ಬಟ್ 6 ಮೈನರ್ ಆಫ್ ಎಲಿಮೆಂಟ್ 6 ಅಂದರೆ -6 ಈ ಥರ ಬೈಹರ್ಟ್ ಮಾಡಬೇಡಿ. 6 ಎಲ್ಲಿದೆನೋ ಆ ಪೊಸಿಷನ್ನ ನಾವು ಈ ಥರ ಕವರ್ ಮಾಡಿಕೊಂಡು ರಿಮೈನಿಂಗ್ ಎಲಿಮೆಂಟ್ಸ್ ಡೆಟ್ಮೆಂಟ್ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಮೈನರ್ ಆಫ್ ದಿ ಎಲಿಮೆಂಟ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 14. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2, ದೆನ್ ಡೆಟ್ ಆಫ್ ಅಡ್ಜಾಯಿಂಟ್. ನಮ್ಗೆ ಫಾರ್ಮುಲಾ ಗೊತ್ತಿದೆಯಲ್ಲ, ಡೆಟ್ ಆಫ್ ಅಡ್ಜಾಯಿಂಟ್ ಅಂದರೆ ಡೆಟ್ ಎ ಪವರ್ n -1. ಡೆಟ್ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ -2. ಸೊ -2 ಹೋಲ್ ಪವರ್ n -1. n ಅಂದರೆ ಎಷ್ಟು 2. ಓಕೆ, 2 -1. ಸೊ -2 ಪವರ್ 2 -1 ಅಂದರೆ 1, ವಿಚ್ ಈಸ್ ಡೆಟ್ ಆಫ್ ಅಡ್ಜಾಯಿಂಟ್ ಅಂದರೆ -2. ಸಿ ಬಟ್ ಕೆಲವೊಬ್ಬರು ಸ್ಟೂಡೆಂಟ್ಸ್ ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇಲ್ಲಿ ಡೆಟ್ನೆಂಟ್ ಇದೆಯಲ್ಲ ಅದನ್ನು ಮಾಡ್ಲೆಸ್ ಅಂತ ಕನ್ಸಿಡರ್ ಮಾಡಿ -2 ಬಂದರೆ +2 ಅಂತ ಹಾಕ್ತಾರೆ. ಅದು ಮಾಡ್ಲೆಸ್ ಅಲ್ಲ, ಡೆಟ್ನೆಂಟ್ ಅಂದರೆ ದಟ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಬಟ್ ಫಾರ್ಮುಲಾ ಅಂತೂ ಡೆಟ್ ಆಫ್ ಅಡ್ಜಾಯಿಂಟ್ ಫಾರ್ಮುಲಾ ಡೆಟ್ ಎ ಪವರ್ n -1. ಡೆಟ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಪವರ್ n -1. n ಅಂದರೆ ಆರ್ಡರ್ 2 2 -1 1 ಬರುತ್ತೆ ಈ ಥರ. ಓಕೆ, ನೆಕ್ಸ್ಟ್ ಸೊ ದಿಸ್ ಇಸ್ ದ ಲಾಸ್ಟ್ ಪೇಜ್ ಆಫ್ ದಿ ಚಾಪ್ಟರ್ ಡೆಟ್ಮೆಂಟ್ಸ್. ಇನ್ನೊಂದೇನೆಂದರೆ ಈ ಚಾಪ್ಟರ್ ವೇಟೇಜ್ ನೋಡಿದ್ರಲ್ಲ 4 ಕ್ವೆಶನ್ಸ್ ಬರುತ್ತೆ, 4 MCQs ಮಿಡ್ ಟರ್ಮಲ್ಲಿ. ಅದಕ್ಕೆ ನೀವು ಎಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಕ್ವೆಶ್ಚನ್ ಏನಂದರೆ ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಆ್ಯಂಡ್ ಡೆಟ್ ಆಫ್ ಅಡ್ಜಾಯಿಂಟ್ ಈಸ್ ಈಕ್ವಲ್ ಟು 25. ಅಂದರೆ ಡೆಟ್ ಆಫ್ ಅಡ್ಜಾಯಿಂಟ್ ಫಾರ್ಮುಲಾ ಏನು, ಡೆಟ್ ಎ ಪವರ್ n -1 ಈಸ್ ಈಕ್ವಲ್ ಟು 25. ಡೆಟ್ ಆಫ್ ಅಡ್ಜಾಯಿಂಟ್ ಅಂದರೆ ಲೈಕ್ ನಥಿಂಗ್ ಬಟ್ ಮೀನಿಂಗ್ ಡೆಟ್ ಎ ಪವರ್ n -1 ಅಂತ. ಸೊ ಡೆಟ್ ಎ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಡೆಟ್ ಎ ಪವರ್ n -1, n ಅಂದರೆ ಎಷ್ಟು ಆರ್ಡರ್ 3 ಅಲ್ವಾ, 3 -1 ಎಷ್ಟು 2.
det a square is equal to 25. That means determinant of a is equal to square root of 25 ಇದು plus 5 ಆಗಿದೆ. Answer is 5. Next ಇದು 2 debts equal ಕೊಟ್ಟಿದ್ದಾರೆ, x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಡಿಟರ್ಮಿನೆಂಟ್ಸ್ ನ ಈಕ್ವೇಟ್ ಮಾಡಬೇಕು. 3 into 1 3 minus x into x x square, 3 into 1 3 minus 2 into 4 8. ಓಕೆ, ಇದು ಪ್ಲಸ್ 3 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 8, ಮೈನಸ್ ಮೈನಸ್ ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 8 ಅಂದ್ರೆ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 8 ಅಂದ್ರೆ ಪ್ಲಸ್ ಆರ್ ಮೈನಸ್ 2√2 ಬರುತ್ತೆ. ಆಪ್ಷನ್ ಡಿ. ನೆಕ್ಸ್ಟ್, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ದೆನ್ ಡೆಟ್ ಆಫ್ ಅಡ್ಜಾಯಿಂಟ್. ಸೇಮ್ ಇದೇ ಕ್ವೆಶ್ಚನ್, ಬಟ್ ಇದು MCQs ಅಲ್ಲಿ ಕೇಳ್ಬೋದು, ಈ ತರ ಲೈಕ್ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಕೊಡ್ಕೊ ಹೇಳ್ಬೋದು. ಡೆಟ್ ಆಫ್ ಅಡ್ಜಾಯಿಂಟ್ ಫಾರ್ಮುಲಾ ಡೆಟ್ ಎ ಪವರ್ n-1 ತಾನೆ, n ಅಂದ್ರೆ 3, 3 minus 1 2 is equal to 25. then det of adjoint det a ಅಂದ್ರೆ 5, ಇದರ ವ್ಯಾಲ್ಯೂ 5. okay, next the value of det of cos theta minus sin theta cos theta ಅಂದ್ರೆ ಫಸ್ಟ್ ಎರಡು ಮಲ್ಟಿಪ್ಲೈ ಮಾಡಬೇಕು. ಡೆಟರ್ಮಿನೆಂಟ್ cos theta into cos theta cos square theta minus sin theta into sin theta minus sin square theta. so this is cos square theta minus into minus plus sin square theta. cos square plus sin square ಏನಾಗುತ್ತೆ, ಆನ್ಸರ್ 1 ಆಗುತ್ತೆ. ನೆಕ್ಸ್ಟ್, ಇಫ್ ಕ್ಯಾಪಿಟಲ್ A is equal to 1 2 3 4 then det of 2a. ಓಕೆ, ಸೊ ಈ ತರ ಕ್ವೆಶ್ಚನ್ ಆಲ್ರೆಡಿ ಮಾಡಿದಲ್ಲ. det of 2a ಅಂದ್ರೆ ಫಸ್ಟ್ 2a ನ ಕೂಡ ಫೈಂಡ್ ಔಟ್ ಮಾಡಬಹುದು. 2a ಅಂದ್ರೆ ಏನಾಗುತ್ತೆ, 2 ಇದು 2 is 4 2 3 is 6 2 4 is 8. ಇದರ ಡೆಟ್ ಎಷ್ಟಾಗುತ್ತೆ, 2 8 is 16 minus 24, 16 minus 24 ಅಂದ್ರೆ minus 8 ಆಗುತ್ತೆ. ಓಕೆ, now last question of this session. adjoint of a matrix capital A, adjoint. okay, adjoint ಅಂದ್ರೆ ಇದು adjoint A is equal to, adjoint A ಬರೆಯೋದು 2/2 ಮ್ಯಾಟ್ರಿಕ್ಸ್ ಅಲ್ಲಿ ಅಂತೂ ತುಂಬಾ ಈಸಿ. ಯಾಕಂದ್ರೆ adjoint A ಫೈಂಡ್ ಔಟ್ ಮಾಡಬೇಕು, ಈ ಡಯಾಗ್ನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡಬೇಕು. ಅಂದ್ರೆ ಈ ಕಡೆ 6 ಇರುತ್ತೆ, ಈ ಕಡೆ 3 ಇರುತ್ತೆ. ಈ ಎರಡಕ್ಕೇನು ನಾವು ಮೈನಸ್ ಅಪ್ಲೈ ಮಾಡಬೇಕು. -2 -4, 6 -2 -4, ಈ ಕಡೆ ಇದೆ ನೋಡಿ 6 -2 -4 3. ಸೊ ಇದು ಆಪ್ಷನ್ ಡಿ ಆಗುತ್ತೆ. ಓಕೆ, ಸೊ ಕ್ವೆಶನ್ಸ್ ಈ ಥರ ಇರುತ್ತೆ. ಸೊ ಜಾಸ್ತಿ ಟಫ್ ಏನಿರಲ್ಲ. ಈ ಥರ ಅಡ್ಜಾಯಿಂಟ್ ಎ ಫಾರ್ಮುಲಾಸ್, ಡೆಟ್ ಆಫ್ ಅಡ್ಜಾಯಿಂಟ್ ಎ ಫಾರ್ಮುಲಾಸ್, ಈ ಥರ ಫಾರ್ಮುಲಾಸ್ ಪ್ರಿಪೇರ್ ಆಗಿ ಹೋಗಿದ್ರೆ ಇನ್ನೊಂದು ಡಿಟರ್ಮಿನೆಂಟ್ಸ್ ವ್ಯಾಲ್ಯೂಸ್ ನೀವು ಸಾಲ್ವ್ ಮಾಡಿದ್ರೆ ಇದು ಈಸಿ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಚಾಪ್ಟರ್ ಡಿಟರ್ಮಿನೆಂಟ್ಸ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದಿ ಚಾಪ್ಟರ್ ನಂಬರ್ 5, that is continuity and differentiability in the next video. Thank you for watching. Thank you.